ನಾನೇನಾದರೂ ಈ 2 ಪೀಸ್ ಸೆಟ್ಗೆ ಕೊಟ್ಟಿರೋ ಅಮೌಂಟ್ನ ನೀವು ಕೇಳಿದ್ರೆ ಖಂಡಿತವಾಗ್ಲೂ ನೀವು ಈ ಡ್ರೆಸ್ನ ಮಿಸ್ ಮಾಡ್ದಲೇ ಪರ್ಚೇಸ್ ಮಾಡ್ತೀರಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಫಾರ್ ಎ ಚೇಂಜ್ ತಿಂಡಿ ಬದಲು ರಾಗಿ ಅಂಬ್ಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಹಾಗೆ ಮಜ್ಜಿಗೆ ಕೂಡ ಇತ್ತು. ಹಾಗೇನೆ ಅದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಂಬಾರ್ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಕೂಡಿದ್ರೆ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಾ ಇದ್ದೆ. ಹಾಗೇನೆ ಈ ಬೇಸಿಗೆಗಂತೂ ಮಾಡಿಸಿರೋ ತರ ಇರುತ್ತೆ. ನೀವು ನೋಡ್ತಾ ಇರ್ಬೋದು ನನ್ನ ರಿಯಾಕ್ಷನ್. ನನಗೆ ಅದು ಪ್ರಿಪೇರ್ ಮಾಡ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು. ನೋಡೋಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಟೇಸ್ಟ್ ಕೇಳಬೇಕಾ. ಹಾಗೆ ಅಂಬ್ಲಿ ಜೊತೆಗೆ ಒಂದು ಪಪ್ಪಾಯ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಫಸ್ಟ್ ನಮ್ಮ ಸಾಹೇಬ್ರಿಗೆ ಕೊಟ್ಟು ನಾನು ಕೂಡ ಗ್ಯಾಪ್ ಅಲ್ಲಿ ಅಂಬ್ಲಿನ ಕುಡಿದು ಮುಗಿಸಿದ್ದಾಯ್ತು. ಇನ್ನು ಅದಾದ್ಮೇಲೆ ಕಿಚನ್ ಸ್ವಲ್ಪ ಗಲೀಜ್ ಕಾಣಿಸ್ತಾ ಇತ್ತು, ಸ್ಟವ್ ಎಲ್ಲ ಫುಲ್ ಗಲೀಜ್ ಆಗಿತ್ತು ಅಂತ ಹೇಳ್ಬಿಟ್ಟು ಕಿಚನ್ ಕ್ಲೀನರ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋತಾ ಇದೆ. ಸಕ್ಕತ್ತಾಗಿ ವರ್ಕ್ ಆಯ್ತು ನನಗಂತೂ. ನೆಕ್ಸ್ಟ್ ಯಾವಾಗ್ಲಾದ್ರೂ ಇದ್ರ ಬಗ್ಗೆ ರಿವ್ಯೂ ಮಾಡಿ ವಿಡಿಯೋ ಹಾಕ್ತೀನಿ. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಾನು ನಮ್ಮ ಸಾಹೇಬ್ರು ರೆಡಿ ಆಗ್ಬಿಟ್ಟು ಸೀದಾ ಟೌನ್ ಒಳಗಡೆ ಹೊರಟ್ವಿ. ತಿಪ್ಟೂರಲ್ಲಿ ಹೋಸ್ವಾಲ್ ಸಿಲ್ಕ್ಸ್ ಇದೆಯಲ್ಲ, ಅಲ್ಲಿ ಹೊಸದಾಗಿ ರೆಡಿಮೇಡ್ ಬ್ಲೌಸ್ಗಳನ್ನ ಲಾಂಚ್ ಮಾಡಿದ್ದಾರೆ. ಹೋಗಿ ಅಲ್ಲಿ ನೋಡ್ಕೊಂಡು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಬರೋದಿತ್ತು ಅಂತ ಹೋದ್ವಿ. ಇನ್ನು ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಸೀದಾ ಮನೆಗೆ ಬಂದು ಬಿಸಿ ಬಿಸಿಯಾಗಿ ಟೀ ಕುಡ್ಕೊಂಡು ಅಷ್ಟರೊಳಗಾಗಲೇ ಸಂಜೆ ಪೂಜೆ ಟೈಮ್ ಆಗಿತ್ತು ಅಂತ ನಾನು ಕೂಡ ರೆಡಿಯಾಗಿ ಸಂಜೆ ಬಾಕ್ಲು ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯ್ತು. ಅದಾದ್ಮೇಲೆ ಯಾಕೋ ನಮ್ಮ ಸಾಹೇಬ್ರು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದ್ರು ಅಂತ ಅವರನ್ನು ಸ್ವಲ್ಪ ರೇಗಿಸ್ಕೊಂಡು ಇನ್ನು ನಾನು ಸೀದಾ ಅಡುಗೆ ಮನೆಗೆ ಹೋಗಿ ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ಇನ್ನು ಮೀಶೋಯಿಂದ ಈ ಪಾರ್ಸಲ್ನ ನಾನು ಜಸ್ಟ್ ನೆನ್ನೆ ತಾನೇ ರಿಸೀವ್ ಮಾಡ್ಕೊಂಡಿದ್ದೆ. ನಾನಂತೂ ವೆಯ್ಟ್ ಮಾಡ್ದಲ್ಲೇ ಈ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ, ಯಾಕಂದರೆ ಯುಗಾದಿಗೆ ಪರ್ಫೆಕ್ಟ್ ಔಟ್ಫಿಟ್ ಅಂತಾನೆ ಹೇಳ್ಬೋದು. 2 ಪೀಸ್ ಕುರ್ತಾ ಸೆಟ್ಟು, ಎಂಬ್ರಾಯ್ಡ್ರಿ ವರ್ಕ್ ಮಾತ್ರ ಸಕ್ಕತ್ತಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಬೇಕಾದ್ರೆ ನಾವು ಇದಕ್ಕೆ ಯಾವ್ದಾದ್ರು ದುಪ್ಪಟ್ಟನ ಮ್ಯಾಚ್ ಮಾಡ್ಕೋಬಹುದು. ಇನ್ನು ನಾನು ಈ 2 ಪೀಸ್ ಕುರ್ತಾ ಸೆಟ್ಗೆ ಕೊಟ್ಟಿರೋದು ಜಸ್ಟ್ 275 ರುಪೀಸ್ ಅಷ್ಟೇನೆ. ನನಗಂತೂ ಈ ಪ್ಯಾಟ್ರನ್ನೇ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು. ಇನ್ನು ಇದು ಟಾಪಲ್ಲಿ ನಿಮಗೆ ಸ್ಲೀವ್ಲೆಸ್ ಬರುತ್ತೆ, ಹಾಗೆಯೇ ಪ್ಯಾಂಟ್ ಲೆಂತ್ ಕೂಡ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನಾನೊಂದ್ಸಲ ವೇರ್ ಮಾಡಿದ್ದೀನಿ. ವೇರ್ ಮಾಡಿದ್ಮೇಲಂತೂ ನನಗೆ ಇನ್ನೂ ಡ್ರೆಸ್ ಸಖತ್ ಇಷ್ಟ ಆಯಿತು. ಈ ಡ್ರೆಸ್ನ ನಾವು ಆರಾಮ್ಸೆ ವೆಕೇಶನ್ಗಳಿಗೂ ಯೂಸ್ ಮಾಡ್ಕೋಬಹುದು. ನಿಮಗೆ ಈ ಡ್ರೆಸ್ದು ಲಿಂಕ್ ಬೇಕು ಅಂದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೂ ಒಂದ್ಸಲ ಚೆಕ್ ಮಾಡಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.